ಎಲ್ಲರಿಗೂ ನಮಸ್ಕಾರಗಳು. ನಾನು ಗಜೇಂದ್ರ ದೇವನಕಲೇಶ್. ನಾವು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು. ನಾವು ಮತ್ತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಬಂದಿದ್ದೀವಿ. ಇವತ್ತು ನಾವು ದೊಡ್ಡಸಿದನಹಳ್ಳಿಯಲ್ಲಿ ಇದ್ದೀವಿ. ಇದು ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ ಸೆಂಟ್ರಲ್ ಡ್ರೈ ಝೋನ್ ಅಂತ ಏನು ಕರಿತೀವಿ, ಇಲ್ಲಿ ನೀರಿಲ್ಲ, ಏನಿಲ್ಲ. ಮಳೆಯನ್ನು ಆಧರಿಸಿ ಬೆಳೀತಕ್ಕಂಥ ಈ ಪ್ರದೇಶದಲ್ಲಿ ಇಲ್ಲಿ ಗಣೇಶ್ ಅಂತ ಒಬ್ಬರು ಪ್ರಗತಿಪರ ರೈತರು, ಇವರು ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ನ ಅಳವಡಿಸ್ಕೊಂಡು ತಿಂಗಳಿಗೆ ಒಂದು 80,000 to 90,000 ಆದಾಯವನ್ನು ಗಳಿಸ್ತಿದ್ದಾರೆ. ಇವರು ನಮ್ಮ ಕೃಷಿಯನ್ನು ಹೇಗೆ ಸ್ಟಾರ್ಟ್ ಮಾಡಿದರು ಮತ್ತು ಹೇಗೆ ಇಂಪ್ರೂವ್ ಮಾಡಿದರು ಮತ್ತು ತಮ್ಮ ಪ್ರಗತಿಪರ ಹಾದಿಯನ್ನು ಇವತ್ತು ನಾವು ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ಜೊತೆ ಇವತ್ತು ಜ್ಞಾನೇಶ್ ಅವರಿದ್ದಾರೆ. ಇವರು ದೊಡ್ಡಸಿದನಹಳ್ಳಿ ಗ್ರಾಮ. ಇವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಅವರನ್ನು ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಜ್ಞಾನೇಶ್ವರ್ ಅಂತೇಳಿ. ದೊಡ್ಡಸಿದನಹಳ್ಳಿ ಗ್ರಾಮ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಕಸಬು ಹೋಬಳಿ. ಸೊ ನಾನೀಗ ಸುಮಾರು 2012ರಿಂದ ವಿವಿಧ ತಳಿಯ ಹಣ್ಣುಗಳು ಮತ್ತು ತರಕಾರಿಗಳನ್ನ ಬೆಳೀತಾ ಸಮಗ್ರ ಕೃಷಿಯಾಗಿ ಅಂದ್ರೆ ಒಂದು ರೀತಿಯಲ್ಲಿ ಕುಟುಂಬ ಕೃಷಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂಚೆ ನಿಮ್ಮ ತಂದೆಯವರು ಕೃಷಿ ತಾತನ ಕಾಲದಿಂದನೂ ಕೃಷಿನೇ. ನಮ್ಮ ತಂದೆಯವರು 5 ಜನ, ಅದರಲ್ಲಿ ಎಲ್ಲರೂ ಎಂಪ್ಲಾಯೀಸು. ನಮ್ಮ ತಂದೆಯವರು ಒಬ್ಬರೇ ವ್ಯವಸಾಯ ಮಾಡ್ತಿದ್ರು. ಅವರೊಂದು 30 ಎಕರೆ ಹತ್ರ ಬೇಸಾಯಗಳು ಮಾಡ್ತಾಯಿದ್ರು, ಅಂದರೆ ಎತ್ತಿನ ಬೇಸಾಯದಲ್ಲಿ. ಆದ್ರೂ ಅವ್ರು ತುಂಬ ಸಂತೋಷವಾಗಿರೋರು. ನಾನು ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡ್ಕೊಂಡ್ಬಂದಿದ್ದು, ಫೈನಾನ್ಸಲ್ಲಿ ಇರ್ಬೋದು, ಹೋಟೆಲಲ್ಲಿ ಒಂದು 7 ವರ್ಷ, ಲೆಕ್ಚರ್ ಆಗಿ ಒಂದು 2 ವರ್ಷ ಎಲ್ಲ ವರ್ಕ್ ಮಾಡಿದ್ದೀನಿ. ಬಟ್ ಆದರೆ ತಂದೆಯವರು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಲೈಫು. ಯಾಕಂದರೆ ದುಡ್ಡು ಬರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಅವ್ರು ಯಾಕೆ ಖುಷಿಯಲ್ಲಿದ್ದಾರೆ, ಹೇಗಿದ್ದಾರೆ, ಇವೆಲ್ಲ ನೋಡ್ತಾ ಗಮನಿಸ್ತಾ ಇದ್ದೆ. ಅವ್ರ ಜೊತೆಗೂ ಕೆಲಸ ಮಾಡ್ತಿದ್ದೆ ಜಮೀನಲ್ಲೆಲ್ಲ. ಅಣ್ಣ ನಾವು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅದ್ರ ಸಮೇತ ಯಾಕೆ ನಾವು ಲೈಫಲ್ಲಿ ಸ್ಟೇಬಲ್ ಆಗ್ತಿಲ್ಲ, ಸಸ್ಟೈನ್ ಆಗ್ತಿಲ್ಲ ನಮಗೆ ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ಸಿಕ್ಕಿದ್ದೇನೆಂದರೆ, ನಾವು ದುಡ್ದಿದ್ದೆಲ್ಲ ಖರ್ಚಿಗೆ ಇಡ್ತಾ ಇದ್ವಿ, ಅಂದರೆ ತಿನ್ನಲಿಕ್ಕೆ ಖರ್ಚು ಮಾಡ್ತಾ ಇದ್ವಿ. ಅಂದರೆ ನಾವು ಜಮೀನಿತ್ತು ಯಾಕೆ ಉದ್ಯೋಗಕ್ಕೆ ಹೋಗ್ಬೇಕು? ಜಮೀನಿರೋ ರೈತರು 4 ಜನ ಕೆಲಸ ಕೊಡೋ ಮಟ್ಟಕ್ಕೆ ಇರೋವಂಥ ರೈತರು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಿ ಜಮೀನುಗಳನ್ನ ಪಾಳು ಬಿಡೋದು, ಉಳುಮೆ ಮಾಡದಿರೋದು ಯಾಕೆ ಆಗಬೇಕು ಅಂತ ಹಿಂಗೆಲ್ಲ ಯೋಚನೆ ಮಾಡಿದಾಗ ಎಲ್ಲೆಲ್ಲಿ ಏನೇನು ಸರಿ ಮಾಡ್ಕೋಬೇಕು ಅಂತ ಬಂದು ಇವತ್ತು ಈ ಮಟ್ಟಕ್ಕೆ ಮಾಡ್ಕೊಂಡಿರೋದು. ಒಂದು ಎರಡನೇದಾಗಿ ಯಾವುದೇ ಒಂದು ಹಣ್ಣುಗಳನ್ನು ತಿಂತೀವಿ ಅಂದಾಗ, ಉದಾಹರಣೆಗೆ ಸಪೋಟ ಹಣ್ಣು ಅಥವಾ ಸೀತಾಫಲ ಅಥವಾ ಮಾವಿನ ಹಣ್ಣು ತಿಂತೀವಿ ಅಂದಾಗ ನಾವು ದುಡ್ಡು ಕೊಟ್ಟಾಗ 1 kg 2 kg ತೊಗೊಂಡು ತಿಂತೀವಿ ಅಂದಾಜು. ಅದೇ ನಮ್ಮ ಹೊಲದಲ್ಲಿ ಮರ ಇದ್ದರೆ ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಈಗ ಜೋಳ ಬೆಳಿತೀವಿ ಅಂದರೆ ನಾವು ಯೋಚನೆ ಮಾಡದೆ ಜೋಳದ ಮುದ್ದೆ ಊಟ ಮಾಡ್ತೀವಿ, ರೊಟ್ಟಿ ಊಟ ಮಾಡ್ತೀವಿ. ರಾಗಿ ಬೆಳಿತೀವಿ ಅಂದ್ರೂ ಮುದ್ದೆ ಊಟ ಮಾಡ್ತೀವಿ, ರೊಟ್ಟಿ, ಬೇರೆ ಬೇರೆ ಮಾಲ್ಟು ಏನು ಬೇಕಾದ್ರೂ ಮಾಡ್ಕೊತೀವಿ. ಹಾಗೆ ಹಣ್ಣುಗಳನ್ನ ಯಾಕೆ ನಾವು ಯೋಚನೆ ಮಾಡಬಾರ್ದು? ಹಿಂದಿನವರು ಪೂರ್ವಜರ ಕಾಲಕ್ಕೆ ಯೋಚನೆ ಮಾಡಿದ್ರೆ ಯಾವುದೇ ಹೊಲಗಳಲ್ಲಿ ಬಾರ್ಡ್ರ್ಗಳಲ್ಲಿ ಹಣ್ಣಿನ ಮರಗಳಿರೋದು, ಮಾವಿನ ಮರ, ಆಲದ ಮರ, ಹತ್ತಿ ಮರಗಳು, ಹಲಸು ಮರಗಳು, ಈ ಥರ ಮರಗಳು ಹಾಕ್ಕೊಂಡಿರೋದು. ಕಾರಣ ಏನು ಅಂತಂದರೆ, ಬೇಸಿಗೆ ಕಾಲದಲ್ಲಿ ಏನು ಹೊಲದಲ್ಲಿ ಬೆಳೆ ಇಲ್ದಿರೋ ಟೈಮಲ್ಲಿ ಹಣ್ಣುಗಳು ಬರುತ್ತೆ, ನಮ್ಮನ್ನು ಕಾಪಾಡ್ತಾ ಇರುತ್ತೆ, ತಿನ್ನೋಕ್ಕಾಗುತ್ತೆ. ಕುಟುಂಬದಲ್ಲಿ ಮಕ್ಕಳು ಮರಿಗಳು ಜಾಸ್ತಿ ಇರ್ತಾರೆ ಅಂಥೇಳಿ ಹಬ್ಬ ಹರಿದಿನಗಳಿಗೆಲ್ಲ ಅನುಕೂಲ ಆಗುತ್ತೆ, ಹಣ್ಣಿನ ಮರಗಳನ್ನ ಹಾಕ್ಕೊಳ್ಳೋದು. ಸೊ ಇವೆಲ್ಲ ನೆನಪು ಮಾಡಿಕೊಂಡು ಬಾಲ್ಯದ ತಾತರ ಮನೆಯಲ್ಲಿ, ನಾನು ಸೊಂಡೆಕೊಳದಲ್ಲಿ ಅಜ್ಜಿ ಮನೆಯದು, ಅಮ್ಮನ ತವ್ರ ಮನೆಯದು, ಅಲ್ಲಿ ಓದುವಾಗ ಅಲ್ಲೆಲ್ಲ ತುಂಬ ಹಣ್ಣಿನ ಮರಗಳು ಜಾಸ್ತಿ. ಅಲ್ಲಿ ಬೆಳೆದಿರೋದು ತುಂಬ, ಅಲ್ಲಿ ಬೆಳೆದಿದ್ದು, ಅಲ್ಲಿ ತಿಂದಿದ್ದು ನನಗೆ ಆಸೆ ಜಾಸ್ತಿ. ಸೊ ಅದನ್ನ ಇಲ್ಲೇ ಯಾಕೆ ಅಳವಡಿಸ್ಕೋಬಾರ್ದು ನಮ್ಮ ತೋಟದಲ್ಲಿ ಅಂತ ಈಗ ಇಲ್ಲಿ ಹಲಸು, ಮಾವು, ಸ್ಟಾರ್ ಫ್ರೂಟ್ಸು, ಬಟರ್ ಫ್ರೂಟ್ಸು, ಅಷ್ಟೇ, ಆಮೇಲೆ ಅಂಜೂರ, ಪ್ಯಾಷನ್ ಫ್ರೂಟ್ಸು, ಪಪ್ಪಾಯಿ, ಮಾವು, ಹೀಗೆ ಸುಮಾರು ಒಂದು 25 ಥರದ ಹಣ್ಣುಗಳನ್ನ ಹಾಕ್ಕೊಂಡು 1.5 ಎಕರೆನಲ್ಲಿ ಅದರಲ್ಲಿ ಕರಿಬೇವು, ಹಸಿ ಶುಂಠಿ, ಅರಿಶಿಣ, ಒಂದು ಅಡುಗೆ ಮನೆಗೆ ಏನೇನು ಬೇಕು, ಈ ಥರ ಒಂದು ಕುಟುಂಬಕ್ಕೆ ಏನು ಬೇಕು, ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋರಿಗೆ ಏನು ಬಳಸ್ತಾನೆ, ಅದರಲ್ಲಿ ಅಟ್ಲೀಸ್ಟ್ ಒಂದು 50 ಭಾಗನಾದರೂ ನಮ್ಮ ಹೊಲದಲ್ಲಿರಬೇಕು ಅಂತೇಳಿ ಇಷ್ಟು ಬೆಳೆಗಳನ್ನ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮದು ಎಜುಕೇಷನ್ ಬಗ್ಗೆ ಸ್ವಲ್ಪ ಹೇಳಿ. ನಂದು ವಿದ್ಯಾಭ್ಯಾಸ ಬಂದು MA ಇನ್ ರಾಜ್ಯಶಾಸ್ತ್ರ. ನಾನು 4 ಕಡೆ ಓದಿದ್ದೀನಿ. ಈ 7 ಕೆರೆ ನೀರು ಕುಡಿಬೇಕು ಅಂತಾರಲ್ಲ, ಹಾಗೆ ನಾನು 1ರಿಂದ 4ನೇ ಕ್ಲಾಸು ಹುಟ್ಟೂರು ದೊಡ್ಡಸಿದನಹಳ್ಳಿಲಿ ಓದಿದ್ದು. 5ರಿಂದ 7ನೇ ಕ್ಲಾಸು ಅಜ್ಜಿ ಊರು ಸೊಂಡೆಕೊಳ. 8ರಿಂದ 10 ದೊಡ್ಡಮಾಳು, ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ದೊಡ್ಡಮಾಳಲ್ಲಿ. ಆಮೇಲೆ PUC ಮತ್ತು ಇಲ್ಲಿಗೆ ಬಂದಿದ್ದು. ಡಿಗ್ರಿ ಕಾನಮಡುಗು, ಈಗ ವಿಜಯನಗರ ಜಿಲ್ಲೆ, ಮುಂಚೆ ಅದು ಬಳ್ಳಾರಿ ಜಿಲ್ಲೆ ಆಗಿತ್ತು. ಅದಾದ ನಂತರ ಶಂಕರಗಢದಲ್ಲಿ MA ಮಾಡ್ಕೊಂಡಿದ್ದೆ. ಸೊ ಹಿಂಗೆ ವಿವಿಧ ಕಡೆ ಓದಿದ್ರಿಂದ ವಿವಿಧ ರೀತಿಯ ಫ್ರೆಂಡ್ಸ್ಗಳು, ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಸ್ನೇಹಿತರು ಸಿಕ್ಕಿದ್ರು. ಆಮೇಲೆ ಹೋಟ್ಲಲ್ಲಿ ನಾನು ಒಂದು 7 ವರ್ಷ ವರ್ಕ್ ಮಾಡಿದ್ದೆ. ಅವಾಗ ಹೋಟೆಲ್ ಅಂದಮೇಲೆ ಎಲ್ಲ ನೀವು ಕೆಲಸ ಮಾಡಿದ್ದೆ, ಅದು ಹೋಟೆಲಲ್ಲಿ ನಾನು ಡಿಗ್ರಿ ಓದುವಾಗಲೇ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. VRL ಮತ್ತು ರಿಲಯನ್ಸಲ್ಲಿ AM ಪ್ಲಾಜಾದಲ್ಲಿ, ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಈಗ ಅಲ್ಲಿ ಎಂಥದ್ದು 2+ ಬಸ್ಸಿಂದ ಹಿಡಿದು ಮಲ್ಟಿ ಎಕ್ಸಲ್ವರೆಗೂ ಬಸ್ಸಲ್ಲಿ ಬರೋದು. ಬಟ್ ಯಾವುದೇ ಜನ ಬಂದ್ರೂ ಅದೇ ಕೌಂಟ್ರಿಗೆ ಬಂದು ಊಟ ತೊಗೋಬೇಕಿತ್ತು. ಅಂದರೆ ಎಂಥ ಐಫೈ ಇದ್ರೂ ಸಮೇತ ಊಟಕ್ಕೆ ಈ ಜಾಗಕ್ಕೆ ಬರಬೇಕು, ಈ ಕೌಂಟ್ರಿಗೆ ಬರಬೇಕು ಅಂತ ಗೊತ್ತಾದಾಗ, ಸೊ ನನ್ನ ನೆಲೆ ಇರೋದು ಹಳ್ಳಿನಲ್ಲಿ, ಈ ಕೌಂಟ್ರ್ ನಂದಲ್ಲ, ನನ್ನ ಕೌಂಟ್ರ್ ಇರೋದು ಅಲ್ಲಿ. ಅದನ್ನೇ ಯಾಕೆ ನಾನೊಂದು ಆಫೀಸ್ ಥರ ಯೋಚನೆ ಮಾಡಬಾರ್ದು, ಅದನ್ನೇ ಒಂದು ಇದು ಮಾಡಬಾರ್ದು ಅಂತ. ಅಂದರೆ ಎಲ್ಲ ಕಡೆನೂ ವರ್ಕ್ ಮಾಡಿರೋದನ್ನೆಲ್ಲ ಕನ್ವರ್ಟ್ ಮಾಡಿದ್ದೀನಿ ನನಗೆ.
ಈ ಒಂದು ಆಫೀಸ್ ಹೆಂಗಿರಬೇಕು, ಒಂದು ಮನೆ ಹೆಂಗಿರಬೇಕು, ಆಫೀಸ್ ಅಂದರೆ ಇನ್ಕಮ್ ಹೇಗೆ, ಕೌಂಟ್ರ್ ಹೇಗೆ, ಆ ಥರದಲ್ಲೆಲ್ಲ ಪ್ಲ್ಯಾನ್ ಮಾಡಿ ಇವತ್ತು ಈಗ ಬಂದಿದ್ದೀನಿ. ಫಾರ್ಮರ್ ಯಾಕೆ ಕಾರಲ್ಲಿ ಓಡಾಡ್ಬೋದು, ಇವತ್ತು ತುಪ್ಪ ನಾನು ಡೆಲಿವರಿ ಕೂಡ ಕಾರಲ್ಲೇ ಹೋಗ್ತೀನಿ. ಕತ್ತಾಯಿತು ಅಂದರೆ ಕಾರ್ ತೊಗೊಂಡು ಹೋಗ್ತೀನಿ, ಡೇ ಟೈಮಲ್ಲೆಲ್ಲ ಸ್ಕೂಟಿಲಿ ಓಡಾಡ್ತೀನಿ. ಈ ಸ್ಕೂಟಿ ಬಂದು ಎಲೆಕ್ಟ್ರಿಕಲ್ಲು. ಚಿತ್ರದುರ್ಗಕ್ಕೆ 2ನೇ ಗಾಡಿ ನಾನು ತೊಗೊಂಡಿದ್ದು, ಚಿತ್ರದುರ್ಗಕ್ಕೆ ಅಂದರೆ ಸುಮಾರು 9 ವರ್ಷ ಆಯಿತು, ಏನೂ ತೊಂದರೆ ಆಗಿಲ್ಲ ನನಗೆ ಇವತ್ತಿನವರೆಗೂ. ಸೊ ಹಂಗೆ ನನ್ನ ಹಿಂದೆ ಬರೋರು ಹೊಗೆ ಹೋಗಬಾರ್ದು. ಸೊ ಆ ಥರ ಟ್ರ್ಯಾಕ್ಟ್ರು ಹೊಗೆ ಉಗುಳಲ್ಲ, ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟ್ರ್ ಹೊಗೆ ಉಗುಳುತ್ತೆ ಅಂತಾರೆ. ಸೊ ಟ್ರ್ಯಾಕ್ಟ್ರ್ ಅವಶ್ಯಕತೆ ಏನಕ್ಕೆ ನನಗೆ? ಸೊ ಈ ಥರದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಟ್ರ್ಯಾಕ್ಟ್ರ್ ಬಳಸಬಾರ್ದು, ಎಲ್ಲಿ ಎತ್ತುಗಳು ಬಳಸಬೇಕು, ಏನು ಬಳಸದಿರೋವಂಥದ್ದು ಯಾವುದು, ಈ ಥರದಲ್ಲೆಲ್ಲ ಪ್ಲ್ಯಾನ್ ಮಾಡ್ತಿರೋದ್ರಿಂದ ಅಂದರೆ ಕೃಷಿಕ ಅಂದರೆ ಒಂದು ಯೋಚನೆ ಮಾಡೋ ಶಕ್ತಿ ಇರಬೇಕು ನನಗೆ. ಅದನ್ನ ಇವತ್ತು ಯಾರೂ ಯೋಚನೆ ಮಾಡ್ತಿಲ್ಲ. ಎಲ್ಲರೂ ಈರುಳ್ಳಿ ಬೆಳೆದ್ರೆ ಎಲ್ಲರೂ ಈರುಳ್ಳಿ ಬೆಳೀತಾರೆ, ಎಲ್ಲರೂ ಹೂವು ಬೆಳೆದ್ರೆ ಎಲ್ಲರೂ ಹೂವು ಬೆಳೀತಾರೆ. ಸೊ ಹಿಂಗೆ ಆಗೋದ್ರಿಂದ ಅಂದರೆ ಯಾವುದೂ ಇದಾಗ್ತಿಲ್ಲ. ಈಗ ನಾವು ಬೆಳೀತಿರೋ ತರಕಾರಿ ಎಲ್ಲ ಹೆಂಗೆ ಅಂದರೆ ಚಿತ್ರದುರ್ಗದ ಸಾವಯವ ಸಂತೆ ಮಾಡಿದ್ವಿ ರೈತರೆಲ್ಲ ಸೇರಿಕೊಂಡು, ಈಗಲೂ ನಡೀತಿದೆ. ಈಗೇನಾಗಿ ಕೊರೋನಾ ಬರೋಕ್ಕೆ ಮುಂಚೆ ಈ ಒಂದು 25-30 ಜನ ರೈತರಿದ್ದೀವಿ, ಒಂದು 7-8 ಜನ ಮಾತ್ರ ಆಗಿದ್ದೀವಿ. ಅಂದರೆ ಕಾರಣ ಏನಂದರೆ ಇದ್ದಾರೆ, ಅವರು ಇಲ್ಲ ಅಂತಲ್ಲ, ಅವ್ರು ಬೇರೆ ಬೇರೆ ಹಣ್ಣಿನ ಬೆಳೆಗಳಿಗೆ ಹೋಗಿದ್ದಾರೆ, ದಾಳಿಂಬೆ, ಪಪ್ಪಾಯಿ ಈ ಥರದ ಬೆಳೆಗಳಿಗೆ ಹೋಗಿದ್ದಾರೆ. ಸೊ ನಾವುಗಳು ಈಗಲೂ ತರಕಾರಿ ಈ ಥರದಲ್ಲೇ ಇದ್ದೀವಿ. ಕಾರಣ ಏನಂದರೆ ಈಗ ನಮ್ಮ ತರಕಾರಿ ಯಾವುದೇ ತೊಗೊಂಡ್ರೆ 60 ರೂಪಾಯಿ ಕೆಜಿ. ಒಂದು ಬಾಕ್ಸ್ ಟೊಮೆಟೊ ಹಣ್ಣು ಸಿಕ್ತು ಅಂದರೆ ನಮ್ಮ 1,200 ರೂಪಾಯಿ ಫಿಕ್ಸು. ಒಂದು ಪಪ್ಪಾಯಿ ಹಣ್ಣು ಇದೆ ಅಂದರೆ ನೋಡಿ, ಇದಕ್ಕೆ ಇವತ್ತಿನವರೆಗೂ ಯಾವುದೇ ಕೆಮಿಕಲ್ ಸ್ಪ್ರೇ ಇಲ್ಲ, ಏನಿಲ್ಲ. ಇದು ನಾನು ಹಾಕಿದ್ದಲ್ಲ, ಅದಾಗಿ ಅದು ಉಟ್ಕೊಂಡಿರೋದು. ಕಾರಣ ಏನಂತಂದ್ರೆ ನಾವು ಹಣ್ಣು ತಿಂದಾಗ ಇಲ್ಲಿ ನಾನು ತೋಟದಲ್ಲಿ ಹಾಕ್ತೀನಿ ಬೀಜಗಳು. ಒಂದು ಇಷ್ಟು ಜಾಗದಲ್ಲಿ ಬೀಜ ಹುಟ್ಟುತ್ತೆ ಅಂದರೆ ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಆ ಗಿಡ ಬಿಟ್ಟಿರ್ತೀನಿ, ಅದು ಹಣ್ಣು ಬರುತ್ತೆ. ಅಂದರೆ ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಪ್ಯಾಕೆಟಿಂದನೇ ಸಸಿ ತಂದು ಹಾಕ್ತಾರೆ. ಹಾಕಬಾರ್ದು. ನಮಗೆ ಬೇಕು ಅಂದರೆ ಹಣ್ಣು ತೊಗೊಂಡೋಗಿ ಬಿಸಾಕಬೇಕಲ್ಲಿ. ಅದು ಉಟ್ಕೊಳ್ಳೋ ಸಸಿ ಯಾವ್ದು ತುಂಬ ಒಂದು 50 ಸಸಿ ಹುಟ್ಟಿರುತ್ತೆ ಅಂದರೆ ಅದರಲ್ಲಿ ಯಾವ್ದು ತುಂಬ ಚೆನ್ನಾಗಿರುತ್ತೆ ಅದನ್ನು ತಂದು ನಾಟಿ ಮಾಡಬೇಕು. ಒಂದು ಇಲ್ಲ ಅಂದರೆ ಇಲ್ಲಿ ಇಂಥ ಜಾಗದಲ್ಲಿ ಹುಟ್ಟಬೇಕು ಅಂತೇಳಿ ತಂದೆಲ್ಲ ಹಾಕಿದ್ರೆ ಅಲ್ಲಿ ಹುಟ್ಟುಕೊಡುತ್ತೆ. ನೋಡಿ, ಈ ಎರಡರ ಮಧ್ಯೆನೂ ಅಡಿಕೆ ತುಂಬ ಚೆನ್ನಾಗಿ ಬರ್ತಿದೆ. ಇವತ್ತಿನವರೆಗೂ ಇದಕ್ಕೆ ನಾನು ಯಾವುದೂ ಸ್ಪ್ರೇಗಳು ಕೊಟ್ಟಿಲ್ಲ, ಯಾವುದೇ ಆರೈಕೆ ಮಾಡಿಲ್ಲ. ಅದಾಗ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಹಣ್ಣು ಕೊಡ್ತಾಯಿದೆ. ಒಂದೊಂದು ಹಣ್ಣು 2 kg 2.5 kgವರೆಗೂ ಬರುತ್ತೆ. ಇದು 30 ರೂಪಾಯಿ ಕೆಜಿ ಹಂಗೆ ನಾವು ಮಾರಾಟ ಮಾಡ್ತೀವಿ. ಅಂದರೆ ಒಂದು ಹಣ್ಣು ಮಾರಾಟ ಮಾಡಿದ್ರೆ 60 ರೂಪಾಯಿ ಬರುತ್ತೆ. ಮತ್ತು ಮಾರಾಟ ಮಾಡೋದು ಯಾವಾಗಂದ್ರೆ ನಾನು ತಿಂದು ಹೆಚ್ಚಾದಾಗ, ನಮ್ಮ ಮನೆಯಲ್ಲಿ ತಿಂದು ಹೆಚ್ಚಾದಾಗ ಅದನ್ನು ಮಾರಾಟಕ್ಕೆ ಹೋಗುವಂಥದ್ದು. ಆ ರೀತಿಯಲ್ಲಿ ಇದು ಆಗ್ತದೆ. ನೀವು ಈಗ ಕೃಷಿ ಫೀಲ್ಡಿಗೆ ಬಂದಾಗ ಈ ಹೊಲ ಹೇಗಿತ್ತು, ಏನು ಈ ಹೊಲ ಪೂರ್ತಿ ಕಾಲಿದೆ. ಅಂದರೆ ಇದು ತಾತನ ಕಾಲದಲ್ಲಿ ಇದರಲ್ಲಿ 300 ಅಡಿಕೆ ತೆಂಗಿನ ಮರಗಳಿದ್ದು ಬಾವಿ ಇದ್ದಾಗ. ಇಂಗಳದಾಳು ಮೈನ್ಸ್ ಓಪನ್ ಆದಮೇಲೆ ಬಾವಿಲಿ ನೀರು ಹೊರಟೋಯ್ತು. ಆಮೇಲೆ ಬೆದ್ಲು ಬೇಸಾಯಕ್ಕೆ ಅಂದರೆ ಮಳೆ ಆಶ್ರಿತ ವ್ಯವಸಾಯಕ್ಕೆ ಬಂದರು. ಆವಾಗ ಒಂದು 40 ಮರಗಳು ಮಾತ್ರ ಉಳ್ಕೋತು. ಅದರಲ್ಲಿ 2 ವರ್ಷಕ್ಕೆ 3 ವರ್ಷಕ್ಕೆ ಒಂದೊಂದು ಮರ ಹೊರಟುಕೊಂಡು 30 ಮರ ಉಳ್ಕೋತು. 30ರಲ್ಲಿ ಹೈವೇ ರೋಡ್ ಬಂದಾಗ ಒಂದು 20 ಮರ ಹೊರಟೋಗಿ 6 ಮರ ಏನೋ 6-8 ಉಳ್ಕೊಂಡಿದ್ದಾವೆ ಈಗ ಅಷ್ಟೇ ಮರಗಳು. ಅವಾಗೆಲ್ಲ ಯಾವ ಥರ ಬೆಳೆ ಅವಾಗೆಲ್ಲ ಹೇಗೆ ಅಂದರೆ ಶೇಂಗಾದಲ್ಲಿ ಅಕ್ಕಡಿ ಬೆಳೆ ಪದ್ಧತಿ ಇತ್ತು. ಇನ್ನೊಂದು ನಮ್ಮ ತಂದೆ ಬೇಸಾಯ ಕಾಪಿ ಮಾಡಿದ್ದೀನಿ. ಹೇಗೆ ಅಂತಂದರೆ ಅವರು ಶೇಂಗಾ ಬಿತ್ತಿದ್ರೆ ಅದರಲ್ಲಿ 5-6 ಥರದ ಧಾನ್ಯಗಳಿರೋದು. ಅಲಸಂದೆ, ಅವರೆ, ಉದ್ದು, ಹೆಸರು ಈ ಥರದ ಧಾನ್ಯಗಳನ್ನ ಹಾಕ್ಕೊಂಡಿರೋರು. ಸೂರ್ಯಕಾಂತಿ ಬಿತ್ತಿದ್ರೆ ತೊಗರಿ ಅಕ್ಕಡಿ ಹಾಕಿರೋರು. ಜೋಳ ಬಿತ್ತಿದ್ರಾಗ ಜೋಳ ಕಡಲೆ ಹಾಕಿದಾಗ ಅದರಲ್ಲಿ ಮತ್ತೊಂದಿಷ್ಟು ಕೊತ್ತಂಬರಿ ಕಾಳು, ಸೌತೆ ಬೀಜ ಇಂಥವನ್ನೆಲ್ಲ ಮಿಕ್ಸ್ ಮಾಡಿರೋರು ಬಿಳಿ ಜೋಳ ಬಿತ್ತಿದಾಗ. ಸೊ ಅವೆಲ್ಲ ಮನೆಗಳಿಗೆ ಯೂಸ್ ಆಗಿ ಮನೆಗಳಿಗೆ ಆಗಿ ಹೆಚ್ಚಾಗಿದ್ದು ಮಾರಾಟ ಮಾಡುವಂಥದ್ದು. ಬರುವಂಥ ಸೆಪ್ಪೆನಲ್ಲಿ ಹಸುಗಳು ಸಾಕ್ಕೊಂಡು ಇದು ಮಾಡೋರು. ಮನೆಯಲ್ಲಿ ಅಮ್ಮ ತುಪ್ಪ ಮಾಡಿ ಬೆಣ್ಣೆ ಮಾಡ್ಕೊಂಡು ಅವರು ಇದು ಮಾಡ್ಕೊಂಡಿರೋರು. ಅಂದರೆ ಕುಟುಂಬ ಚೆನ್ನಾಗಿ ನಡೀತಾ ಇತ್ತು, ಯಾವುದಕ್ಕೂ ಕೊರತೆ ಇರ್ತಿರ್ಲಿಲ್ಲ. ಹಣ ಇಲ್ಲದೆ ಇದ್ರೂ ಜೀವನ ತುಂಬ ಚೆನ್ನಾಗಿ ನಡೀತಿತ್ತು. ಬಟ್ ಅದರಿಂದನೇ ಒಂದು ಮಿಶ್ರಿತ ಬೆಳೆ ಪದ್ಧತಿ ಇದೆ, ಇದೆ. ಸೊ ಅದೇ ಈಗ ನನಗೆ ಸಸ್ಟೈನ್ ಆಗಲಿಕ್ಕೆ ಬೇಗ ಸಸ್ಟೈನ್ ಆಗಲಿಕ್ಕೆ ಕಾರಣ. ಅಂದರೆ ಕೃಷಿಗೆ ಬಂದು 2-3 ವರ್ಷದಲ್ಲೇ ನನಗೆ ಲಾಭ ಸಿಗಲಿಕ್ಕೆ ಅದು ಹೊಂದ್ಕೊಳ್ಳಿಕ್ಕೆ ಕಾರಣ ಏನಂದರೆ ತಂದೆಯ ಕೃಷಿ ನನಗೆ ಅನುಕೂಲ ಆಗಿದೆ. ನೀವು ಹೇಗೆ ಇಂಪ್ರೂವ್ ಮಾಡಿದಿರಿ ಇದನ್ನು? ಸರ್ ಅದೇ ಹೇಳಿದ್ನಲ್ಲ, ಈಗ ನಾನು ಎಲ್ಲಾದರೂ ಒಂದು ಕಡೆ ಹೋಗ್ತೀನಿ ಅಂದರೆ ಯಾವುದೋ ಒಂದು ಹಣ್ಣು ನೋಡಿದೆ. ನಾನು ಗುಜರಾತಿಗೊಮ್ಮೆ ಭೂಪಾಲಿಗೆ ಹೋದಾಗ ಸಂಘದ ಕಾರ್ಯಕರ್ತ, ನಾನು ಭಾರತ ಕಿಸಾನ್ ಸಂಘದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀನಿ. ಒಟ್ಟು 13 ವರ್ಷಗಳ ಕಾಲ ಭಾರತೀಯ ಕಿಸಾನ್ ಸಂಘದಲ್ಲಿ ಜವಾಬ್ದಾರಿ ಮಾಡಿದ್ದೀನಿ. ಸೊ ಆಗ ನಾವು ಕೆಲವೊಂದು ಅಭ್ಯಾಸ ವರ್ಗಗಳಿದ್ದಾಗ, ಆಮೇಲೆ ಗೋಹತ್ಯೆ ನಿಷೇಧ ಕಾಯ್ದೆ ಇರ್ಬೋದು, ಹೋರಾಟಗಳು, ಈ ಥರ ಹೋರಾಟಗಳಿದ್ದಾಗೆಲ್ಲ ನಾವು ಡೆಲ್ಲಿಗೆ ಓಡಾಡುವಾಗ ಭೂಪಾಲಲ್ಲಿ ಒಂದು 3 ದಿನ ಕಾರ್ಯಾಗಾರ ಇತ್ತು ಕಿಸಾನ್ ಸಂಘದ ಕಾರ್ಯಕರ್ತರಿಗೆಲ್ಲ. ಆ ಕಾರ್ಯಾಗಾರದಲ್ಲಿ ಭೂಪಾಲಲ್ಲಿ ಹೋದಾಗ ನಾನು ಸ್ಟಾರ್ ಫ್ರೂಟ್ ಹಣ್ಣು ನೋಡಿದ್ದೆ. ಅದು ಸ್ಟಾರ್ ಫ್ರೂಟ್ ಅಂತ ಯಾಕೆ ಅಂತಾರೆ ಅಂದರೆ, ನೋಡ್ಲಿಕ್ಕೆ ಸ್ಟಾರ್ ಥರ ಕಾಣಲಿಲ್ಲ, ಕಟ್ ಮಾಡಿದಾಗ ಮಾತ್ರ ಸ್ಟಾರ್ ಥರ ಕಾಣುತ್ತೆ. ನಿಮಗೆ ಆಮೇಲೆ ತಿನ್ನಿಸ್ತೀನಿದೆ ಅದಕ್ಕೆ ಅನಿಸು, ಅದು ತಿನ್ನಬೇಕಲ್ಲ, ಅದನ್ನ ಸಸಿ ತರಬೇಕಲ್ಲ ಅಂದಾಗ ಅಲ್ಲಿ ತುಂಬ ಹುಡುಕಾಡು ಸಸಿ ಸಿಗಲಿಲ್ಲ. ಆಮೇಲೆ ನಮಗೆ ಭೂಪಾಲ್ ಹೊಸದು, ಅಲ್ಲಿ ಎಲ್ಲಿ ಸಿಗುತ್ತೆ ಗೊತ್ತಿರಲ್ಲ. ನಾನು ಬಂದಾಗ ಇಲ್ಲಿ ನನ್ನ ಸ್ನೇಹಿತರೊಬ್ಬರು ಅಗ್ರಿಕಲ್ಚರ್ ಹುಚ್ಚು ಜಾಸ್ತಿ ಇದೆ, ಶೈಲೇಶ್ ಅಂತ, ಅವರು ಬಂದಾಗ ನನಗೆ ಕೆಲವೊಂದು ಹಣ್ಣಿನ ಸಸಿಗಳು ತಂದುಕೊಟ್ರು. ಅದರಲ್ಲಿ ಸ್ಟಾರ್ ಫ್ರೂಟ್ ಸಿಕ್ಕಿತ್ತು, ತಂದುಕೊಟ್ಟಿದ್ದಾರೆ. ಸ್ಟಾರ್ ಫ್ರೂಟ್ಸು, ಅಂಜೂರ, ಸೀತಾಫಲ, ಸಪೋಟ, ಮಲ್ಲಿಕಾ ಮಾವು ಎಲ್ಲ ತಂದುಕೊಟ್ಟಿದ್ರು. ಒಂದು 10-15 ವೆರೈಟೀಸ್ ನನ್ನ ಬರ್ಡೇಗೆ ಬಂದು ವಿಶ್ ಮಾಡಿ ತಂದುಕೊಟ್ಟೋಗಿದ್ರು. ಸೊ ಆ ಸಸಿಗಳನ್ನ ಹಾಕ್ಕೊಂಡಾಗ ಅಲ್ಲಿಗೆ ನನಗೊಂದು, ನನ್ನ ಕನಸಲ್ಲಿ ಒಂದು 20% ರೀಚ್ ಆದಂಗೆ ಆಯಿತು. ಹಣ್ಣುಗಳು ಬೇಕಂತ ಅಂದರೆ ನಾವು ಅಂದ್ಕೊಂಡಿದ್ದನ್ನು ಕೃಷಿ ನಮ್ಮದು ಹೋಲಿಸುತ್ತೆ, ಕರ್ಕೊಂಡು ಹೋಗುತ್ತೆ ಅನ್ನಲಿಕ್ಕೆ ಅದೊಂದು ಉದಾಹರಣೆ ಆಯಿತು.
ಸೊ ಹಾಗಾಗಿ ಈಗ ಸುಮಾರು ಒಂದು 25 ಥರದ ಹಣ್ಣಿನ ಗಿಡಗಳಿದೆ. ನಿಂಬು ಇದೆ, ಕರ್ಬೇವಿದೆ. ನಿಂಬು 5 ರೂಪಾಯಿಗೆ ಒಂದು ಫಿಕ್ಸ್ ರೇಟ್, ಒಂದು ವರ್ಷ ಪೂರ್ತಿ 10 ರೂಪಾಯಿ ಇರಲಿ 8 ಆಣೆ ಇರಲಿ ನಾವು 5 ರೂಪಾಯಿಗೆ ಕೊಡ್ತೀವಿ. ಸೊ ಈ ಥರ ನಿಗದಿ ರೇಟ್ ಕೊಡೋದ್ರಿಂದ ಕಸ್ಟಮರ್ಸ್ ಉಳ್ಕೊಂಡಿದ್ದಾರೆ. ಕಾರಣ ಯಾಕೆ ಉಳ್ಕೋತಾರೆ ಅಂತಂದರೆ, ಈಗ ಒಂದು ಕುಟುಂಬಕ್ಕೆ 2 kg 2.5 kg ಒಂದು ವಾರಕ್ಕೆ ತರಕಾರಿ ಬೇಕಾಗಿರುತ್ತೆ ಅಂದರೆ ಅವ್ರು 60 ರೂಪಾಯಿ kg, 6 12 ಪ್ಲಸ್ ಅರ್ಧ 30 ರೂಪಾಯಿ, 150 ರೂಪಾಯಿ ತರಕಾರಿ ಆದರೆ ಅವ್ರಿಗೆ ಒಂದು ವಾರಕ್ಕೆ ಸರಿ ಆಗುತ್ತೆ. ಆ ರೀತಿಯಲ್ಲಿ 4 ವಾರಕ್ಕೆ ಎಷ್ಟು ರೂಪಾಯಿ ಆಗುತ್ತೆ, 5 ವಾರಕ್ಕೆ ಎಷ್ಟು ರೂಪಾಯಿ ಆಗುತ್ತೆ, ಅವ್ನು ಫಿಕ್ಸ್ ಆಗ್ಬಿಡ್ತಾನೆ. ಸಸ್ಟೈನಬಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಅವ್ನಿಗೆ ಅನುಕೂಲ ಆಗುತ್ತೆ ಅಂತ ನಾವು ಒಂದು ರೀತಿಯಲ್ಲಿ ತರಕಾರಿ ಕೊಡೋಕ್ಕೆ ಶುರು ಮಾಡ್ಕೊಂಡ್ವಿ. ಹಂಗಾಗಿ ನಮ್ಮ ಹೊಲದಲ್ಲಿ ಏನು ಬೆಳಿತೀವೋ ಅದನ್ನು ನಾವು ತಿಂದು ಹೆಚ್ಚಾಗಿರೋದನ್ನು ತೊಗೊಂಡೋಗಿ ಸೇಲ್ ಮಾಡೋವಂಥ ಕಾನ್ಸೆಪ್ಟ್ ಅಳವಡಿಸ್ಕೊಂಡ್ಮೇಲೆ ನಾವು ಸಸ್ಟೈನ್ ಆಗಿರೋದು. ಈಗ ಅಟ್ ಪ್ರೆಸೆಂಟು ನಿಮ್ಮದು ಎಷ್ಟು ಎಕರೆ ಹೊಲ ಇದೆ? ಆ ಹೊಲದಲ್ಲಿ ಯಾವ ಥರ ಏನೇನು ಹಾಕಿದ್ದೀರಾ? ಒಟ್ಟು ಈಗಿರೋದು 1.5 ಎಕರೆ ಇಲ್ಲಿದೆ, ಇನ್ನೊಂದು 4 ಎಕರೆ ಎರೆಹೊಲ ಭೂಮಿ ಇದೆ. ಸೊ ಅದರಲ್ಲಿ ಸೂರ್ಯಕಾಂತಿ, ಮೆಕ್ಕೆಜೋಳ ಇದನ್ನು ಚೇಂಜ್ ಮಾಡ್ತಾ ಇರ್ತೀವಿ ಮಳೆ ಶೀತಕ್ಕೆ. ಸೊ ಈ ಹೊಲದಲ್ಲಿ ಮಾತ್ರ ಈ ವರ್ಷ ಟೊಮೊಟೊ ಇಟ್ಟಿರೋ ಜಾಗಕ್ಕೆ ನೆಕ್ಸ್ಟ್ ಕ್ರಾಪು ಮೆಣಸಿನ ಗಿಡ ಇಡುವಂಥದ್ದು, ಇನ್ನೊಂದು ಕ್ರಾಪು ಬದನೆ ಗಿಡ ಇಡುವಂಥದ್ದು, ಇನ್ನೊಂದು ಕ್ರಾಪು ಮೆಕ್ಕೆಜೋಳ ಹಾಕುವಂಥದ್ದು, ಮತ್ತೊಂದು ಕ್ರಾಪು ರಾಗಿ ಹಾಕುವಂಥದ್ದು. ಅಂದರೆ ಒಂದು ಕ್ರಾಪನ್ನಲ್ಲಿಟ್ಟರೆ ನೆಕ್ಸ್ಟು ಆ ಜಾಗಕ್ಕೆ ಆ ಕ್ರಾಪ್ ಬರೋಕ್ಕೆ ಕನಿಷ್ಠ 4-5 ಬೆಳೆ ಆ ಜಾಗದಲ್ಲಿ ಮತ್ತೆ ಬರುತ್ತೆ ಅದು. ಅಂದರೆ ನಾನು ಈಗ ಈ ಜಾಗದಲ್ಲಿ ನಡ್ಕೊಂಡ್ಬಂದಿದ್ದೀನಿ ಅಂದರೆ ಈ ಜಾಗಕ್ಕೆ ಮತ್ತೆ ಬರೋಕ್ಕೆ 4-5 ತಿಂಗಳಾಗಬೇಕು ಉದಾಹರಣೆಗೆ. ಆ ರೀತಿ ಈಗ ಟೊಮೊಟೊ ಎಕ್ಸಾಂಪಲ್ ಟೊಮೊಟೊ ಹಾಕಿದ್ದೀನಿ ಅಂದರೆ ಕಾಣಿಸ್ತಾ ಇರುವಾನೆ, ಈ ಟೊಮೊಟೊ ಇದೆ ಅಂತಂದರೆ ನೆಕ್ಸ್ಟ್ ಈ ಟೊಮೊಟೊಗೆ ಜಾಗ ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ಮೆಣಸಿನ ಗಿಡ ಬರುತ್ತೆ, ಅದಾದ್ಮೇಲೆ ಬದನೆ ಗಿಡ ಬರುತ್ತೆ, ಅದಾದಮೇಲೆ ಬೇರೆ ರಾಗಿನೋ ಮೆಕ್ಕೆಜೋಳ ಯಾವುದೋ ಒಂದು ಬರುತ್ತೆ. ಅದು ಬಂದಾದ್ಮೇಲೆ ಉದ್ದು ಹೆಸರು ಹಾಕ್ಕೊಂಡು ನೆಕ್ಸ್ಟು ಆ್ಯಸ್ ಇಟ್ ಇಸ್ ಟೊಮೊಟೊಗೆ ಬರುತ್ತೆ. ಸೊ ಅಂದರೆ ಅಲ್ಲಿಗೆ ಕನಿಷ್ಠ 2-2.5 ವರ್ಷ ಮಿನಿಮಮ್ ತಗೊಳುತ್ತೆ. ಒಂದು 6 ತಿಂಗಳು ಒಂದು ಬೆಳೆ ಅಂತಂದರೆ 2-2.5 ವರ್ಷ ಬೇಕು ಟೊಮೊಟೊ ಮತ್ತೆ ಆ ಜಾಗಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ರೋಗ ಕಡಿಮೆ ಬರುತ್ತೆ, ಇಳುವರಿ ಹೆಚ್ಚಾಗುತ್ತೆ. ಕಾರಣ ಏನಂತಂದರೆ ಕೂಳೆ ಬದಲಾವಣೆ ಅಂತ ಹೇಳ್ತೀವಿ. ಈಗ ಯಾರು ಕೂಳೆ ಬದಲಾವಣೆ ಮಾಡಲ್ಲ. ಹೋದ ವರ್ಷ ಮೆಕ್ಕೆಜೋಳ ಚೆನ್ನಾಗಿ ಬಂದರೆ ಈ ವರ್ಷನೂ ಮೆಕ್ಕೆಜೋಳ, ಹೋದ ವರ್ಷ ಪಪ್ಪಾಯಿ ಚೆನ್ನಾಗಿ ಬಂತಂದರೆ ಈ ವರ್ಷ ಪಪ್ಪಾಯಿ. ಸೊ ನಾನು ಹಂಗಲ್ಲ. ಸೊ ಅದು ಬದಲಾವಣೆಗಳಾಗ್ತಾ ಹೋಗ್ತವೆ. ಈ ತರಕಾರಿಗಳೆಲ್ಲ ಬೆಳೆದಿರ್ತೀರಲ್ಲ, ಅದನ್ನು ನೀವು ಅದೇ ಮಾರ್ಕೆಟಿಂಗ್ ನೀವು ಹೇಳ್ದಂಗೆ ಇಲ್ಲೇ ಲೋಕಲಲ್ಲಿ ಮಾಡ್ತೀರಾ, ಇಲ್ಲ ಮಾರ್ಕೆಟಿಗೆ? ನಮ್ಮ ಚಿತ್ರದುರ್ಗದಲ್ಲಿ ಮಾರ್ಕೆಟ್ ಇದೆ ಒಂದು, ಆಮೇಲೆ ನಮ್ಮೂರಲ್ಲೂ ಕೆಲವು ಕಸ್ಟಮರ್ಸ್ ಇದ್ದಾರೆ ನನಗೆ, 2ನೇದು. ಮತ್ತು ನಾವು ಪ್ರತಿ 15 ದಿನಕ್ಕೊಮ್ಮೆ ಬೆಂಗಳೂರಿಗೆ ಹೋಗ್ತೀನಿ. ಆಗ ಒಂದಿಷ್ಟು ನನ್ನ ಗಾಡಿಯಲ್ಲಿ ತಗೊಂಡು ಹೋಗ್ತೀನಿ. ಹೋಗೋ ಬರೋ ಖರ್ಚಿನ ಜೊತೆಗೆ ಒಂದಿಷ್ಟು ಲಾಭನೂ ಸಹ ನನ್ನ ಕಾರು ತರಕಾರಿನಲ್ಲಿ ಕೊಟ್ಟಿರೋ ಎಸಿಟಿ ತುಪ್ಪ ಬೆಣ್ಣೆ ಅದೆಲ್ಲ ನಮ್ಗೆ ಹಾಗೆ ಉಳಿತದೆ, ಏನು ಸಮಸ್ಯೆ ಆಗೋಲ್ಲ. ಸೊ ಕೆಲವರು ಫೋನ್ ಮಾಡಿ ಕೊರಿಯರ್ ಹಾಕ್ಸ್ಕೊತಾರೆ. ಬಸ್ಸಿಗೆ ಇಡ್ತೀವಿ, ಚಳ್ಳಕೆರೆ, ಹಿರಿಯೂರು, ಹೊಸದುರ್ಗಕ್ಕೆಲ್ಲ ಬಸ್ಸಿಗೆ ಇಡ್ತೀವಿ, ಅವ್ರು ಬಸ್ಸಲ್ಲಿ ತಗೊಳ್ತಾರೆ. ಸೊ ಈ ಥರ ನಡೀತಾ ಇದೆ. ಈ ತರಕಾರಿಗಳಿಂದ ಲಾಭಗಳು ಎಷ್ಟು? ತರಕಾರಿಗಳಿಂದ ಲಾಭಗಳು ಅಂದರೆ ಅದು ಲಾಭನೇ ಇರೋದು ತರಕಾರಿ ಯಾಕೆಂದರೆ ಅದು ಕಾಯಿ ಕಿತ್ತಷ್ಟು ಕಾಯಿ ಕೊಡುತ್ತೆ. ಕೀಳೋ ಕೆಲಸ ನಮ್ಮದು, ಕೊಡೋ ಕೆಲಸ ಅದ್ರದ್ದು. ಅದಕ್ಕೂ ಮುಂಚೆ ಅದಕ್ಕೆ ಈಗ ಏನು ಮಾಡ್ತಿದ್ದಾರೆ ಎಲ್ಲರೂ, ಹೊಟ್ಟೆಗೆ ಇಟ್ಟಿಲ್ಲದಿದ್ರು ಜುಟ್ಟಿಗೆ ಮಲ್ಲಿಗೆ ಅನ್ನೋ ಗಾದೆನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ಅಂದರೆ ಬರೀ ಸ್ಪ್ರೇ ಕೊಡೋದೇನು ಅಂತ ಎಲ್ಲರೂ ಬರೀ ಸ್ಪ್ರೇ ಕೊಡ್ತಾರೆ ಹೊರತಾಗಿ ಬುಡಕ್ಕೇನೇ ಕೊಡೋಲ್ಲ. ನಮ್ದು ಹೇಗೆ ಅಂದರೆ ಬುಡಕ್ಕೆ ಕೊಡೋದು. ನೋಡಿ ಇವತ್ತಿನವರೆಗೂ ಸಮೇತ ನಾನು ಯಾವುದೇ ಸ್ಪ್ರೇಗಳನ್ನು ಕೊಟ್ಟಿಲ್ಲ. ನಂಬಲಿಕ್ಕೆ ಕಷ್ಟ, ಆದರೆ ಯಾವುದೂ ಸ್ಪ್ರೇ ತೊಗೊಂಡಿಲ್ಲ. ಕಾರಣ ಏನು ಅಂದರೆ ಎಲ್ಲ ನಾನು ಬುಡಕ್ಕೆ ಕೊಟ್ಟಿರೋಂಥದ್ದು. ಮೊದಲು ಏನು ಮಾಡ್ತೀವಿ, ಸಸಿ ಇಡೋಕ್ಕೂ ಮುಂಚೆ ಗೋಮೂತ್ರವನ್ನು ಹಾಕಿರ್ತೀವಿ, ಇಲ್ಲ ಸುತ್ತ ಅಂದರೆ ಗಂಜಲವನ್ನು ಹಾಕಿರ್ತೀವಿ. ಅದಾದ ನಂತರ ಸಸಿಯನ್ನು ಇಟ್ಮೇಲೆ ಜೀವಾಮೃತ ಕೊಡ್ತೀವಿ. ಜೀವಾಮೃತ ಕೊಡೋ ಜಾಗ ಯಾವುದಂದ್ರೆ 2 ಸಸ್ಯಗಳ ಮಧ್ಯೆ, ಬುಡಕ್ಕಲ್ಲ. ಅದಾದ ನೆಕ್ಸ್ಟ್ ವೀಕು ಬರೀ ಮಜ್ಜಿಗೆಯನ್ನು ಕೊಡ್ತೀವಿ. ಈಗ ಮನುಷ್ಯನಿಗೆ ಸಿಹಿ ಮಜ್ಜಿಗೆ, ಭೂಮಿಗೆ ಹುಳಿ ಮಜ್ಜಿಗೆ. ಮನುಷ್ಯನಿಗೆ ಸಿಹಿ ಹಾಲು, ಭೂಮಿಗೆ ಕೆಟ್ಟ ಹಾಲು ಅಂದರೆ ಹುಳಿ ಹಾಲು. ಈ ಥರದಲ್ಲಿ ಭೂಮಿಗೆ ಎಲ್ಲದೂ ಕಳೆತಿರ್ತಕ್ಕಂಥದ್ದು ಕೊಡಬೇಕು. ಈ ಕಳೆಯೋದು ಕೊಳೆಯೋದ್ರಲ್ಲಿ 2 ಅರ್ಥಗಳಿದೆ. ಕೊಳೆಯೋದು ಅಂದರೆ ನೀರು ಮೇಲಿದ್ದು ಕಸ ಒಳಗಿರೋದು ಕೊಳೆಯೋದು, ನೀರು ಕೆಳಗಿದ್ದು ಮೇಲೆ ಕಸ ಇರೋದು ಕಳೆಯೋದು ಅಂತ. ಕಾಲ ಕಳೀತದೆ, ಅದು ನೀರಿನ ಜೊತೆಗೆ ಕಸ ಕಾಲ ಕಳೆಯೋದಕ್ಕೆ ಕಳೆಯೋದು ಅಂತೀವಿ. ಆ ರೀತಿ ಕಳೆತಿರೋದನ್ನು ಭೂಮಿ ಕೊಡ್ತಾ ಹೋಗ್ತೀವಿ. ಆಮೇಲೆ ಅದಾದ ನಂತರ ಗೋಕೃಪಾಮೃತ, ಬೇರೆ ಬೇರೆ ಥರದ್ದು ಲಿಕ್ವಿಡ್ಗಳು. ಈಗ ಹಣ್ಣು, ಮಾವಿನ ಹಣ್ಣು ತಿಂದು ಹೆಚ್ಚಾಗುತ್ತೆ, ಒಂದು ಮರದಿಂದ ಬೀಳುವಾಗ ಏನೋ ಹೊಡೆತ ಬಿದ್ದು ಕೆಟ್ಟಿರುತ್ತೆ, ಅದನ್ನೆಲ್ಲರೂ ಬಿಸಾಕ್ತಾರೆ. ನಾವೇನು ಮಾಡ್ತೀವಿ, ಆ ಥರ ಹಣ್ಣುಗಳನ್ನೆಲ್ಲ ಒಂದು ಡ್ರಮ್ಮಲ್ಲಿ ಹಾಕಿ ತುಂಬಿಡ್ತೀವಿ. ಎಲ್ಲ ನಮ್ಮ ಹೊಲದಲ್ಲಿ ಏನೇ ಹಣ್ಣುಗಳು ಅಷ್ಟು ನನ್ನ ಕೈ ಸಿಗಲ್ಲ. 1-2 ಹಣ್ಣು ಕೆಡುತ್ತೆ ಅಂದ್ಕೊಳ್ಳಿ. ಒಂದು ಪಪ್ಪಾಯಿದೆ ಎಲ್ಲೋ ಒಂದು ಚುಕ್ಕಿ ಬಿದ್ದು ಕೆಡುತ್ತೆ. ಆ ಹಣ್ಣನ್ನು ತೊಗೊಂಡು ಒಂದು ಡ್ರಮ್ಮಲ್ಲಿ ಹಾಕ್ತೀವಿ. ಆ ಡ್ರಮ್ಮಿಗೆ ಅವಾಗ ಗಂಜಲ ಹೋಯ್ತಾ ಇರ್ತೀನಿ. ಆ ಡ್ರಮ್ಮಲ್ಲಿ ಹೇಗೆ ಅಂದರೆ ಆಲ್ ಫ್ರೂಟ್ಸು, ಮಿಕ್ಸ್ ಫ್ರೂಟ್ಸ್ ಅಂತೀವಲ್ಲ ನಾವು, ಆ ಥರ ಮಿಕ್ಸ್ ಫ್ರೂಟ್ಸ್ ಜ್ಯೂಸ್ನ ನಾನು ಭೂಮಿ ಕೊಡ್ತಾ ಹೋಗ್ತೀನಿ. ಅದನ್ನ ಈಗ 2 ವರ್ಷದಿಂದ ಅಳವಡಿಸ್ಕೊಂಡಿರೋದಕ್ಕೆ ಇರೋ ಈ 400 ಟೊಮೊಟೊ ಗಿಡಕ್ಕೆ ದಿನ 2 ಬಾಕ್ಸು ಅಂದರೆ ದಿನ 40 kg ಟೊಮೊಟೊ ಹಣ್ಣು ಬರ್ತಾಯಿದೆ. ಸೊ ಈಗ ಒಂದು ಗಿಡಕ್ಕೆ 30-35 kg ಈ ಸರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ನಾನು ಬರೀ ಟೊಮೊಟೊ ಬೆಳೆಯೋರ ಹತ್ರ ಹೋಗಿ ಕೇಳಿದ್ದೀನಿ, ಒಂದು ಗಿಡಕ್ಕೆ 6-7 kg ಬೇಡ, 8 kg ಬಂದರೆ ಹೆಚ್ಚು ಅಂತಾರೆ. ಸೊ ನಂದರಲ್ಲಿ 30-35 kg ಈ ಸರಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಹೋದ ಸರಿ 28 kgವರೆಗೂ ಬಂದಿತ್ತು ನನಗೆ ಒಂದು ಗಿಡ ಟೊಮೊಟೊ. ಈಗ ನೀವೇ ಗಮನಿಸ್ಬೋದು ಎಷ್ಟಿದೆ ಕಾಯಿ ಒಂದು ಗಿಡದಲ್ಲಿ. ಒಂದು ಎರಡನೇದು ಎಲ್ಲರೂ ಏನು ಮಾಡ್ತಾರೆ, ಗೂಟ ಕಟ್ತಾರೆ. ಗೂಟ ಕಟ್ಟೋದ್ರಿಂದ ಏನಾಗುತ್ತೆ, ಬೆಳವಣಿಗೆ ಅಂತ ಕಡಿಮೆ ಆಗುತ್ತೆ. ಯಾಕಂದರೆ ಟೊಮೊಟೊ ಚಾಚ್ಕೊಂಡು ನೆಲ ಆವರಿಸ್ಕೊಂಡು ಹೋಗುವಂಥದ್ದು, ನೆಲವನ್ನು ಅಪ್ಪುಗೆ ಮಾಡಿ ಹೋಗುವಂಥದ್ದು.
ಎಲ್ಲರೂ ಏನು ಮಾಡ್ತಾರೆ ಅಂದರೆ ಅದು ಅಪ್ಪಿಗೆ ಮಾಡ್ಲಿಕ್ಕೆ ಬಿಡಲ್ಲ, ಇವರೇ ದಾರಕ್ಕೆ ಅಪ್ಪಿಗೆ ಮಾಡ್ತಾರೆ. ಸೊ ಅಲ್ಲಿ ಅದು ಕೆಟ್ಟೋಗುತ್ತೆ. ಎರಡನೇದು ಏನಾಗುತ್ತೆ ಅಂತಂದರೆ ಟೊಮೊಟೊ ಎತ್ತರ ಬರೋವರೆಗೂ ಕಾಂಡ ಚೆನ್ನಾಗಿರಬೇಕು. ಎಲ್ಲರೂ ಏನು ಮಾಡ್ತಾರೆ, ಬೆಡ್ ಪದ್ಧತಿ ಮಾಡಿ ಸಸಿಯನ್ನು ಇಡ್ತಾರೆ, ಅದು ಅಗಲಾಡ್ತಾನೆ ಇರುತ್ತೆ. ನಾವೇನು ಮಾಡ್ತೀವಿ, ನೆಲದ ಮೇಲೆ ಸಸಿಯನ್ನು ಹಾಕ್ಬಿಟ್ಟು ಆಮೇಲೆ ಬೆಡ್ ಮಾಡ್ತೀವಿ, ಮಣ್ಣನ್ನು ಹಾಕ್ತೀವಿ. ಅವಾಗೇನಾಗುತ್ತೆ ಅಂದರೆ ಕನಿಷ್ಠ ಗಿಡ 3 ಅಡಿ ಬೆಳೆದಿರುತ್ತೆ ಅಂದರೆ 2.5 ಅಡಿ ಮಾತ್ರ ಉಳ್ಕೊಳ್ಳುತ್ತೆ ಮೇಲ್ಗಡೆ, ಇನ್ನು ಉಳಿದಿದ್ದು ಅರ್ಧ ಅಡಿ ಮುಚ್ಕೊಳ್ಳುತ್ತೆ. ಮುಚ್ಕೊಂತು ಅಂದಾಗ ತುಂಬ ಸ್ಟೆಮ್ ತುಂಬ ಬಂದು ಅದ್ರ ಬೇರುಗಳು ಈ ರೀತಿ, ಕೊಂಬೆಗಳು ಈ ರೀತಿ ಚಾಚ್ಕೊಂಡಾಗ ಕಾಯಿ ನೆಲಕ್ಕೆ ಕೂರೋದಿಲ್ಲ. ನೋಡಿ, ಮೊನ್ನೆ 15 ದಿನ ಮಳೆ ಇಟ್ಕೊಟ್ಟು ಸಮೇತ ನಮ್ಗೆ ಕಾಯಿ ಕೆಟ್ಟಿಲ್ಲ, ಹಣ್ಣು ಬರ್ತಾ ಇದೆ. ಸೊ ಅದು ಒಂದು ನಾನು ಕಂಡುಕೊಂಡಿರೋ ಕೃಷಿ ವಿಚಾರ. ಇಲ್ಲಿರೋ ಕಾಣೋಂಥ ಎಲ್ಲ ಬಾಳೆಗಳು ಒಂದೊಂದು ಥರ ಇದೆ, ಒಂದೊಂದ್ರಿಗೂ ಒಂದೊಂದು ಥರ ಈಲ್ಡ್ ಬರ್ತಾ ಇದ್ದಾರೆ. ಏನು ಕಾರಣ ಇದಕ್ಕೆಲ್ಲ? ಕಾರಣ ಏನಂತಂದರೆ, ಈಗ ನಾವು ಮನೆಯಲ್ಲಿ ಊಟ ಮಾಡ್ತೀವಿ ಅಂತಂದಾಗ ಮುದ್ದೆ, ಸಾರು, ಉಪ್ಪಿನಕಾಯಿ, ಮೊಸರು, ತುಪ್ಪ, ಅನ್ನ ಇಷ್ಟು ಇದ್ದರೆ ಒಂದು ಸಬ್ಸೆಂಟ್ ಊಟ ಅಲ್ವಾ. ಸೊ ಹಾಗೆ ಈ ರಸ್ತೆಗೆ ನಾನು ಓಡಾಡೋದು ಜಾಸ್ತಿ ಮಾಡ್ಕೊಂಡು ನಾನು ಶೆಡ್ ಹತ್ರಕ್ಕೆ ಬರೋಕ್ಕೆ ಮಾಡ್ಕೊಂಡಾಗ ಎಲ್ಲರೂ ಏನು ಹೇಳೋರು ಅಂದರೆ, ಶೋ ಗಿಡಗಳು ಹಾಕೋ ರೋಡ್ ಸೈಡು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳೋರು. ಶೋ ಗಿಡ ಅಂದರೆ ಮನೆ ಮುಂದೆ ಬೋರ್ವೆಲ್ ಇದ್ದರೆ ಅದು ನಡೀತದೆ. ಇದು ಜಮೀನು, ನಾನಿಲ್ಲಿ ಇನ್ಕಮ್ ತೆಗಿಲಿಕ್ಕೆ ಜಮೀನು ಮಾಡಿದ್ದೀನಿ. ಸೊ ಇಲ್ಲಿ ಜಮೀನು ಮಾಡಿದ್ದೀನಿ ಅಂದಾಗ ನಾನು ಇಲ್ಲಿ ಇನ್ಕಮ್ ಬೇಕು ನನಗೆ. ಸೊ ಇಲ್ಲಿ ಏನು ಮಾಡಬೇಕು, ಶೋ ಗಿಡ ಹಾಕಿದರೆ ಅವ್ನ ಮೇಂಟೆನೆನ್ಸು, ಅದಕ್ಕೆ ಬರೋ ರೋಗ ನನ್ನ ತರಕಾರಿಗಳಿಗೆ, ಬೆಳೆಗಳಿಗೆ ಬರುತ್ತೆ. ಸೊ ಶೋ ಗಿಡ ಬೇಡ. ನಾವು ಯಾವುದೋ ಒಂದು ಶುಭಾರ ಸಮಾರಂಭ ಮಾಡಿದಾಗ ಬಾಳೆ ಹಾಕ್ತೀವಿ, ಬಾಳೆಕಂದು ತಂದು ಇಡ್ತೀವಿ. ಎಲ್ಲೋ ಬೆಳೆದಿರೋ ಬಾಳೆಕಂದುಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡು ದುಡ್ಡು ಕೊಟ್ಟು ತಂದು ಮನೆ ಮುಂದೆ ಕಟ್ಕೊಂಡು ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತೀವಿ. ಪ್ರತಿದಿನ ಹಬ್ಬ ಇರಬೇಕು ಒಂದು ಅಂತ ಹುಚ್ಚು ಬಂದಾಗ ಫಸ್ಟ್ ಬಾಳೆ ಹಾಕೋಣ ಅಂತ ಶುರು ಮಾಡಿಕೊಂಡು ಪಚ್ಚಬಾಳೆ ತೊಗೊಂಬಂದು ಹಾಕಬೇಕು. 2 ಬಾಳೆ ತಂದು ಹಾಕಿದೆ, ಪಚ್ಚಬಾಳೆನ. ಟಿಶ್ಯೂ ಕಲ್ಚರ್ ಸಿಕ್ತು ಅಂತ ಬೇಡ ನನಗೆ, ಈ ಕೃತಕದ್ದು ಯಾವುದೂ ಬೇಡ, ಬೇರು ಸಮೇತ ಮಾಡ್ಬೇಕು ಅಂದ್ಕೊಂಡಾಗ ಫಸ್ಟ್ ಸಿಕ್ಕಿದ್ದು ಏಲಕ್ಕಿ ಬಾಳೆ. ಅದಾದಮೇಲೆ ಇದು ಮಲ್ನಾಡು ಸೈಡ್ ಬರೋಂಥ ಚಿಪ್ಸ್ ಬಾಳೆ, ಬಜ್ಜಿ ಬೋಂಡ ಮಾಡೋದು ಅದು, ಮತ್ತು ಇದ್ರದ್ದು. ಸೊ ಇದು ನಮ್ಮ ದುರ್ಗದಲ್ಲಿ 100 ರೂಪಾಯಿ kg ಓಡುತ್ತೆ. ಅದೇ ಆಗಲೇ ಹೇಳಿದ್ನಲ್ಲ, ನಾನು ಸ್ಟೇಟಸ್ಗೆ ಹಾಕೊಂಡ್ರೆ ಸಾಕು ನಮ್ಮ ಮಾರ್ಕೆಟ್ ಆಗೋಗುತ್ತೆ ಆ ಥರದಲ್ಲಿ. ಅದಾದಮೇಲೆ ಯಾವ್ಯಾವ ಹಣ್ಣುಗಳಿದೆ, ನನಗೆ ರಸಬಾಳೆ ಹಣ್ಣು ತಂದು ತುಂಬ ಇಷ್ಟ. ನಂಜನಗೂಡಲ್ಲಿ ಬೆಳೀತಾರೆ, ಆ ಭಾಗದ್ದೇ ಅದು ಮೂಲ ಕೇಳಿ. ಅದು ರೋಗ ಬಂತು ಅಂತ ಈಗ ಅದು ನಶಿಸಿ ಹೋಗ್ತಾ ಇದೆ. ಅಲ್ಲಿ ಈಗ ನಮ್ಮ ಗುರುಗಳೊಬ್ಬರು ರಮೇಶ್ ಅಂತ ಇದ್ದಾರೆ, ಸುಬ್ರಹ್ಮಣ್ಯ ದೇವಸ್ಥಾನದವರು. ಅವರು ಹೋದಾಗ ನಂಜನಗೂಡಲ್ಲಿ ಯಾರಾದ್ರೂ ಇದ್ರೆ ಹೇಳು, ನಾನು ತರ್ತೀವಿ. ಅಲ್ಲಿ ನಮ್ಮ ಸಂಘದ ಕಾರ್ಯಕರ್ತರು ಕಡೆಯಿಂದ ರಸಬಾಳೆ ಬಾಳೆ ನುಡಿಸಿ ಒಂದು 50 ಸಸಿ ತರಿಸ್ಕೊಂಡು ಹೋಗಿದ್ದೆ, ಕಂದನ್ನು ತರಿಸ್ಕೊಂಡು ಹಾಕ್ಕೊಂಡ್ವಿ. ಇದರಲ್ಲೀಗ ಒಂದು ಚಿಪ್ಸ್ ಬಾಳೆ, ಇನ್ನೊಂದು ನಮ್ಮ ಲೋಕಲ್ ಏಲಕ್ಕಿ ಬಾಳೆ, 2ನೇದು ರಸಬಾಳೆ, 3ನೇದು ನೇಂದ್ರ ಬಾಳೆ, 4ನೇದು 5ನೇದು ಪಚ್ಚಬಾಳೆ. ಒಟ್ಟು 5 ಬಾಳೆಗಳನ್ನ ನಾನು ಇದರಲ್ಲಿ ಅಳವಡಿಸ್ಕೊಂಡಿದ್ದೆ. ಈಗ ನಮ್ಮ ಮನೆಗೆ ಯಾವುದೇ ಸಮಾರಂಭಗಳಾದರೂ ಬಾಳೆಕಂದಿಗೆ ದುಡ್ಡು ಕೊಡೋಲ್ಲ, ಬಾಳೆ ಎಲೆಗೆ ದುಡ್ಡು ಕೊಡೋಲ್ಲ, ಬಾಳೆ ಹಣ್ಣಿಗೆ ದುಡ್ಡು ಕೊಡೋಲ್ಲ. ಸೊ ಇಷ್ಟು ಇನ್ಕಮ್ ನನಗೆ ಉಳಿತಾ ಹೋಗುತ್ತೆ. ಸೊ ಈ ಬಾಳೆ ಜೊತೆಗೆ ಇದು ಮುಂದೆ ಒಂದು ಥರ ಆರ್ಟ್ಸ್ ಥರ ಆಗಬೇಕು. ಇಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಾಗ, ಇಲ್ಲ 10 ಅಡಿ ಹತ್ರ ಕಲ್ಕೊಂಬತ್ತಂದು ಇಡಬೇಕು, ಇಲ್ಲ ಸ್ಟೀಲ್ ಪೈಪ್ ಹಾಕಿ ಸ್ಟ್ರೈಟ್ ಮಾಡೋದು ಬೇಡ. 5 ವರ್ಷ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಎಲ್ಲ ಅಡಿಕೆ ಕೂರಿಸಿದ್ದೀನಿ. ಈಗ ಇದು ಅಡಿಕೆ ಬಂದು 1 ವರ್ಷದಷ್ಟೇ, 1 ವರ್ಷಕ್ಕೆ ಬಂದಿದ್ದೀನಿ. 4 ವರ್ಷಕ್ಕೆ ಎತ್ತರ ಹೋಗುತ್ತೆ. ಅವಾಗ ತಂತಿ ಕಟ್ಕೊಂಡು ಈ ತಂತಿನಲ್ಲಿ ಕಾಳುಮೆಣಸು ಹಬ್ಬಿಸ್ಕೋಬೇಕು ಅನ್ನೋದೊಂದು ಕನಸಿದೆ. ಅಂದರೆ ಅಡಿಕೆನಲ್ಲಿ ಕಾಳುಮೆಣಸು ಹೋಗುತ್ತೆ, ಬಾಳೆ ಕೆಳಗಡೆ ಇರುತ್ತೆ, ಅಲ್ಲಿಗೆ ಸಾಂಬಾರು ಪದಾರ್ಥಕ್ಕೆ ಕಾಳುಮೆಣಸು ಆಗುತ್ತೆ. ಪೂಜೆಗೆ ಅಡಿಕೆ ಆಯಿತು, ಬಾಳೆ ಆಯಿತು, ಎಲೆ ಆಯಿತು. ಪೂಜೆಗೆ ಬೇಕಾಗಿದ್ದು ಇಷ್ಟರಲ್ಲೇ ಸಿಗೋ ಥರ ಪ್ಲ್ಯಾನ್ ಮಾಡಿ ಉದ್ಯಾನವನ ಥರನೇ ಆಗ್ತಾ ಇದೆ. ಇಷ್ಟು ದೊಡ್ಡ ಗೊನೆ ಇದ್ರೂ ಊಟ ಕೊಟ್ಟಿಲ್ಲ ಇದಕ್ಕೆ. ಕಾರಣ ಏನಂತಂದರೆ, ಈ ನೆಲದಲ್ಲೂ ಇದನ್ನ ರೋಡ್ ಹಾಕಿದ್ರೆ ಇಲ್ಲಿ ಬೇರಿದೆ. ಕಾರಣ ಏನು ಗೊತ್ತಾ, ಬೇರೆ ಯಾಕೆ ಬಂದಿದೆ ಅಂದರೆ, ಕೆಮಿಕಲ್ ಅಂದರೆ ಎಲ್ಲ ಬೇರುಗಳನ್ನ ಅಲ್ಲಿ ಕರ್ಸ್ಕೊಳ್ಳುತ್ತೆ. ನಮ್ಮ ಆರ್ಗಾನಿಕ್ ಹೇಗೆ ಅಂದರೆ ಬೇರುಗಳನ್ನ ಕೆಲಸ ಮಾಡೋಕ್ಕೆ ಕಳಿಸುತ್ತೆ. ವಯಸ್ಸಾದವ್ರು ನೀವು ಇಲ್ಲಿರಿ, ಹುಡುಗರೆಲ್ಲ ಮುಂದಕ್ಕೆ ಹೋಗಿ ಅಂತ. ಅಂದರೆ ಇಲ್ಲಿ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಾದರೂ ಒಂದು ಹಾಕ್ತೆ ಅಂದರೆ ಅಲ್ಲಿರ್ತಕ್ಕಂಥ ಜೀವಾಣುಗಳೆಲ್ಲ ಬಂದು ಕೆಲಸ ಮಾಡಿ ವಾಪಸ್ ಅಲ್ಲಿಗೆ ಹೋಗುತ್ತೆ, ಇನ್ನೊಂದು ಕಡೆ ಹೋಗ್ತಾ ಇರುತ್ತೆ. ಅಂದರೆ ಅವು ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗ್ತಿರುತ್ತೆ. ಅದೇ ಕೆಮಿಕಲ್ ಹಾಕಿದ್ವಿ ಅಂದರೆ ಎಲ್ಲರೂ ಒಂದು ಹತ್ರ ಕರ್ಸ್ಕೊಂಡು ಅದು ಕೆಲಸ ಮಾಡೋಕ್ಕೆ ಹಚ್ಚಿ ಸತ್ತೋಗೋದು, ಅಲ್ಲಿ ನಾಶ ಆಗೋಗುತ್ತೆ. ಆವಾಗ ಬೇರುಗಳು ಮುಂದೆ ಹೋಗೋದಿಲ್ಲ. ಒಂದು ಎರಡನೇದೇನಾಗುತ್ತೆ ಅಂದರೆ, ಇದಕ್ಕೆ ಒಂದೇ ಕಂದನ್ನು ಬಿಟ್ಕೊಂಡು ನಾನು ಬಾಳೆ ಬೆಳೆದಿದ್ದು ಇದ್ರ ಡಬಲ್ ಬಂದಿರೋದು ಅಲ್ವಾ. ಈಗ ಇದು 5 kg ಇದೆ ಅಂದರೆ 10 kg ಬರುತ್ತೆ ಗೊನೆ ಅಂತೇಳಿ. 10 kg ಬಂತು ಅಂದರೆ ವರ್ಷಕ್ಕೆ ಒಂದೇ ಬರೋದು 10 kg ಅಲ್ವಾ. ಈಗ ಇದು 20 kg ಬರೋದು. ಈಗ ಇದು 10 kg ಇದೆ ಗೊನೆ ಅಂತಂದರೆ 20 kg ಬರೋದು. ಈಗ ಪಕ್ಕದಲ್ಲಿ ಬಿಟ್ಟಿದ್ದೀನಿ, ಅದಿನ್ನು 3 ತಿಂಗಳಲ್ಲಿ ಗೊನೆ ಹೊಡೆಯುತ್ತೆ, ಇನ್ನು 4 ತಿಂಗಳಲ್ಲಿ ಬರುತ್ತೆ. ಈ ಥರ 2-3 ಬ್ರಾಂಚಸ್ ಬಿಟ್ಕೊಂಡು ಹೋಗೋದ್ರಿಂದ 20 kg ಒಂದು ವರ್ಷಕ್ಕೆ ಒಂದು ಬರೋದ್ರ ಬದಲಾಗಿ 3 ಗುಣಿ ಬಿಟ್ಕೊಂಡ್ರೆ ಸಾಕು 30 kg ಬರುತ್ತೆ. ಸೊ 30 kgಗೂ ನಾವು ಗೂಟ ಕೊಡಲ್ಲ. ಕಾರಣ ಏನಂದರೆ, ಒಂದು ಗೊನೆ 20 kg ಬಂದರೆ ಗೂಟ ಕೊಡಬೇಕು. ಆ ಗೂಟಕ್ಕೆ ಗೆದ್ಲತ್ಕೊಳ್ಳುತ್ತೆ, ಗೆದ್ಲತ್ಕೊಂಡು ಗೂಟ ಹೋಗುತ್ತೆ. ಪ್ರತಿ ವರ್ಷ ಮತ್ತೆ ನಾವು ಇನ್ವೆಸ್ಟ್ಮೆಂಟು, ಇಲ್ಲಾಂದರೆ ಎಲ್ಲನೂ ಮರ ಕಡಿಬೇಕು, ಗೂಟಕ್ಕೆ ಬೇಕು, ಇಲ್ಲ ಹೊರಗಡೆಯಿಂದ ಸ್ಟೀಲ್ ತರಬೇಕು, ಇಲ್ಲ ಅಡಿಕೆ ತೋಟ ಸೀಮೆಗೆ ಹೋಗಿ ಜಬ್ಬೆ ತೊಗೊಬೇಕು. ಸೊ ಇದೆಲ್ಲ ಉಳಿಸ್ಬೇಕಂದ್ರೆ ನಾನೇ ಮಾಡಬೇಕು, ಊಟ ಕೊಡೋದು ತಪ್ಪುತ್ತೆ, ಬ್ರಾಂಚಸ್ ಜಾಸ್ತಿ ಬರುತ್ತೆ,
10 kg ಅಂದರೆ 30ರಿಂದ 40 kgವರೆಗೂ ನಾನು ಬಾಳೆ ತೆಗಿತೀನಿ ಒಂದು ಗುಡಿನಲ್ಲಿ. ಅಲ್ಲಿಗೆ 10 kg ಬೆಳೆ 20 kg ಬೆಳೆದು 2000 ಬರೋ ಜಾಗದಲ್ಲಿ ಖರ್ಚಿಂದಲೇ 4000 ಬರುತ್ತೆ. ಸೊ ಈ ಥರ ಎಲ್ಲ ಪ್ಲ್ಯಾನೆಡ್ ಮಾಡಿಕೊಂಡು ಈಗ ಬಾಳೆ ಬಿಟ್ಕೊಂಡಿರೋದು. ಇದು ಯಾವುದಕ್ಕೂ ಸಹ ಸ್ಪ್ರೇ ಇಲ್ಲ, ಕೆಮಿಕಲ್ಸ್ ಯಾವುದೂ ಇಲ್ಲ. ಎಲ್ಲದಕ್ಕೂ ಸಮೇತ ಜೀವಾಮೃತ, ಗೋಕೃಪಾಮೃತ, ಗಂಜಲ, ಸಗಣಿ ಎಲ್ಲದನ್ನು ಒಟ್ಟಿಗೆ ಕೊಡಲ್ಲ. ಈ ವಾರ ಒಂದು ಕೊಟ್ಟರೆ ಮುಂದಿನ ವಾರ ಇನ್ನೊಂದು ವಾರ ಇನ್ನೊಂದು. ಈಗ ನಾನು ಜೀವಾಮೃತ ಕೊಟ್ಟೆ ಅಂದರೆ ಈ ಗಿಡಕ್ಕೆ ಮತ್ತೆ ಜೀವಾಮೃತ ಬರೋಕ್ಕೆ 4 ತಿಂಗಳಾಗುತ್ತೆ. ಆ ಥರ ಈಗ ನಾವು ಯಾವುದೇ ಹೋಟೆಲ್ಗೆ ಊಟಕ್ಕೆ ಹೋಗ್ತೀವಿ ಅಂದರೆ ಪ್ರತಿದಿನ ಹೋಗಲ್ಲ, ಕನಿಷ್ಠ ವಾರ, ತಿಂಗಳು ಅಥವಾ ವರ್ಷ. ಈಗಿನ ಜನ್ರೇಷನಲ್ಲಿ ತಿಂಗಳಿಗೆ ಒಂದ್ಸರಿ ಡಾಬಾಕ್ಕೆ ಹೋಗ್ತಾರೆ ಅಂದ್ಕೊಳ್ಳೋಣ. ಅದೇ ರೀತಿ ಅಂದರೆ ಇದು ತಿಂಗಳಿಗೆ ಒಂದ್ಸರಿ ಜೀವಾಮೃತ ಸಿಗುತ್ತೆ, ಹಂಗೆ 4 ತಿಂಗಳು. ನೆಕ್ಸ್ಟ್ ತಿಂಗಳು ಬರೋದು ಗೋಕೃಪಾಮೃತ. ಅಂದರೆ ಏನಾದರೂ ಒಂದು ಪ್ರಾಡಕ್ಟ್ ಇದಕ್ಕೆ ಕೊಟ್ಟೆ ಅಂದರೆ ಮತ್ತೆ ಆ ಪ್ರಾಡಕ್ಟ್ ಅದಕ್ಕೆ ಬೇಕಂದ್ರೆ 4 ತಿಂಗಳು ಬೇಕು. ಅಂದರೆ ಅದನ್ನು ಬರುವಿಕೆನಲ್ಲಿ ಇರೋದನ್ನು ಅನುಭವಿಸಿ ಕೊಡುವಂಥದ್ದನ್ನು ಇದಕ್ಕೆ ಕೆಲಸ ಹೊಂದಿಸಿರೋದು. ಈ ಗೊಬ್ಬರನೂ ಯಾವುದೇ ಹಾಕಿಲ್ಲ, ಯೂರಿಯಾ ಇದಕ್ಕೆ ಇಲ್ಲ ಯೂರಿಯಾ, ಪೊಟ್ಯಾಶು ಅದು ಯಾವುದು ಕೆಮಿಕಲ್ ಗೊಬ್ಬರ ಯಾವುದೇ 2012ರಿಂದ ಈಚೆಗೆ ನಾನು ಯಾವುದು ನನಗೆ ಗೊತ್ತಿಲ್ಲ. ಅದ್ರ ಏನು ರೇಟ್ ಆಗಿದೆ ಅಂತಲೂ ನಂಗೆ ಗೊತ್ತಿಲ್ಲ. ನಾನು ರೈತ ಸಂಘದ ಹೋರಾಟದಲ್ಲಿ ಇದ್ದೀನಿ, ಭಾರತೀಯ ಕಿಸಾನ್ ಸಂಘದ ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೀನಿ, ಅದ್ರ ಬಗ್ಗೆ ಗೊತ್ತು. ಆದರೂ ಸಹ ಎಲ್ಲ ರೈತರಿಗೆ ಹೇಳೋದೇನೆಂದರೆ ಗೊಬ್ಬರ ಬೇಕು, ಔಷಧಿ ಬೇಕು ಅಂತ ಹೋರಾಟ ಮಾಡೋದ್ರ ಬದಲಾಗಿ ಅದೇ ಸಮಯವನ್ನು ಹಸು ಹಿಡ್ಕೊಂಡು ಹೊಲದಲ್ಲಿ ಮೇಯಿಸಿ ಅದೇ ಸಗಣಿ ತಂದು ನೀವು ಗಿಡಗಳಿಗೆ ಹಾಕಿ ಅದ್ರ ಅಪ್ಪ ನಂಗೆ ಕೆಲಸ ಮಾಡುತ್ತೆ ಅಂತ. ಆದರೂ ರೈತರು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಎಲ್ರಿಗೆ ಏನೋ ನೀವು ಗೊಬ್ಬರ ತಂದು ಹಿಂಗೆ ಹಾಕಿದ್ನ ಹೋಗಿ ಹೊರಗಡೆ ಕೂತ್ಕೊಂಡು ಹರಟೆ ಹೊಡೋದು ಮಜಾ ಮಾಡಬೇಕು ಅನ್ನೋದೇ ರೈತನ ಸ್ಥಿತಿ ಬಂದಿದೆ. ಎಷ್ಟೋ ಜನ ರೈತರನ್ನ ನಾನು ನೋಡ್ತಿದ್ದೀನಿ, ಮಜಾ ಮಾಡಬೇಕು ಅನ್ನೋದಕ್ಕಿಂತ ಅದು ತಪ್ಪು ಭಾವನೆ ಆದರೂ ಆಗ್ಬೋದು ನನ್ನ ಕಡೆಯಿಂದ. ಕೆಲಸ ಮಾಡೋಕ್ಕೆ ಲೇಸಿ ಆಗಿದ್ದಾರೆ. ಕಾರಣ ಏನಂದರೆ ಅವ್ರು ಅಂದ್ಕೊಂಡಂಗೆ ಬೆಲೆ ಸಿಗ್ತಾ ಇಲ್ಲ ಅಂತ. ಆ ಬೆಲೆನ ಜನ ಕೊಡಲ್ಲ, ನಾನು ತಗೋಬೇಕು. ಇವತ್ತು ಯಾಕೆ ನಾನು ಏನೇ ಬೆಳೆದಿದ್ರು ನನ್ನ ಪ್ರಾಡಕ್ಟ್ ಸೇಲ್ ಆಗುತ್ತೆ ಅಂದರೆ ನಾನು ಅವ್ರಿಗೆ ಕ್ವಾಲಿಟಿ ಕೊಟ್ಟಿದ್ದೀನಿ, ಗ್ಯಾರಂಟಿ ಕೊಟ್ಟಿದ್ದೀನಿ. ಎಷ್ಟೋ ಜನ ಗ್ಯಾರಂಟಿ ಏನು ಅಂದರೆ ನಾನು ನಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿದ್ದೀನಿ. ಇದನ್ನು ಜ್ಞಾನಿ ಕೃಷಿ ಆಶ್ರಮ ಅಂತ ಮಾಡ್ತಾ ಇದ್ದೀನಿ ಫ್ಯೂಚರಲ್ಲಿ, ಅದ್ರ ಪ್ರೋಗ್ರೆಸ್ ಎಲ್ಲ ನಡೀತಾ ಇದೆ. ನಾನು ವಿಸಿಟಿಂಗ್ ಕಾರ್ಡಲ್ಲಿ ಲೊಕೇಶನ್ ಸಮೇತ ಹಾಕಿದ್ದೀನಿ. ಇವಾಗ ಸ್ಕ್ಯಾನ್ ಮಾಡಿದ್ರೆ ಸೀದಾ ಕರ್ಕೊಂಬಂದು ನನ್ನ ತೋಟಕ್ಕೆ ಬಿಡುತ್ತೆ. ನಾನು ಇರಲಿ ಬಿಡಲಿ ನನ್ನ ತೋಟ ನೋಡೋದು, ನನ್ನ ಬಾಯಲ್ಲಿ ಏನು ಬಂದಿದೆ ಅದು ನನ್ನ ತೋಟದಲ್ಲಿ ಇರುತ್ತೆ. ಆ ರೀತಿ ನಾನು ಇಟ್ಕೊಂಡಿರೋದ್ರಿಂದ ಇವತ್ತು ನಂದು ಏನೇ ಪ್ರಾಡಕ್ಟ್ ಇದ್ರೂ ಯಾವುದು ಸಮೇತ ಮುಚ್ಚು ಮರೆ ಇಲ್ದಲೇ ಸೇಲ್ ಆಗ್ತದೆ, ತೊಂದರೆಗಳಿಂದಲೇ ಸೇಲ್ ಆಗ್ತದೆ. ಮಿಕ್ಸ್ ಫ್ರೂಟ್ಸ್ ಜ್ಯೂಸ್ ಅಂತ ಈಗ ನಾವು ಯಾವ್ದಾನ ಜ್ಯೂಸ್ ಅಂಗಡಿಗಳಿಗೆ ಹೋದಾಗ ಏನು ಮಾಡ್ತೀವಿ, ಒಬ್ಬೊಬ್ಬರು ಪೈನಾಪಲ್ಲು, ಆ್ಯಪಲ್ಲು, ಆರೆಂಜು, ಸ್ಟ್ರಾಬೆರಿ ಹೋಗ್ತಾರಲ್ವ. ಸೊ ನಮ್ಮದು ಮಿಕ್ಸ್ ಫ್ರೂಟ್ ಜ್ಯೂಸ್. ಇನ್ನು ಕೆಲವರು ಮಿಕ್ಸ್ ತೊಗೋತಾರೆ, ಮಿಕ್ಸ್ ಜ್ಯೂಸ್ ಕೊಡಿ ಅಂತ. ಹಂಗೆ ನಮ್ಮ ತೋಟಗಳಲ್ಲಿ ಮಿಕ್ಸ್ ಜ್ಯೂಸು. ನಮ್ಮ ಹೊಲದಲ್ಲಿ ಯಾವುದೇ ಹಣ್ಣನ್ನು ತಿಂದ್ರೂ ಸಿಪ್ಪೆಗಳಿರ್ಬೋದು ಅಥವಾ ಹಣ್ಣೇ ಇರ್ಬೋದು. ಈಗ ಉದಾಹರಣೆಗೆ ಮಾವಿನಕಾಯಿ ಮೇಲಿಂದ ಬಿದ್ದು ಹೊಡೆತ ಬಿದ್ದಾಗ ಹಣ್ಣು ಸರಿಯಾಗಲ್ಲ, ದ್ವಾರ ಹಣ್ಣಾಗುತ್ತೆ, ಒಂದು ಕಡೆ ಹಣ್ಣಾಗುತ್ತೆ, ಒಂದು ಕಡೆ ಹಣ್ಣು. ಅಂಥ ಹಣ್ಣುಗಳನ್ನ ಎಣ್ಣೆ ಮಾಡ್ತೀವಿ, ತಂದು ಡ್ರಮ್ಮಲ್ಲಿ ಹಾಕ್ತೀವಿ. ಪಪ್ಪಾಯಿ ಇದೆ, ಬೂಜಿ ಮುಟ್ಟೋ ಏನೋ ಒಂದಾಗಿ ಒಂದು ಹಣ್ಣು ಅದು ಮನೇಲಿ ತಿಂದೆ 2 ದಿನ ಮರೆತು ಹಣ್ಣು ತಿನ್ನೋಕ್ಕಾಗದೆ ತುಂಬ ಮೆತ್ತಗಾಯ್ತು ಅಂದರೆ ಅಂಥ ಹಣ್ಣನ್ನು ತಂದು ಈ ಡ್ರಮ್ಮಲ್ಲಿ ಹಾಕ್ತೀವಿ. ಈ ಡ್ರಮ್ಮಿಗೆ ಹಾಕೋದು ಎಲ್ಲ ಹೆಚ್ಚಾಗಿರೋಂಥ ಹಣ್ಣುಗಳು, ಅದು ಮರೆತು ಕಳೆದಿರೋಂಥ ಹಣ್ಣುಗಳನ್ನ ತಂದಿದ್ರಲ್ಲಿ ಹಾಕೋದು, ಕಜ್ಜಲ ತುಂಬಿಸಿಡೋದು ಅಷ್ಟೇ. ಎವ್ರಿ ವೀಕು ಯಾವುದಾದ್ರೂ ಒಂದು ದಿನ ಮಂಗಳವಾರನ ಶುಕ್ರವಾರನ ಅಳವಡಿಸ್ಕೊಂಡಿದ್ದೀನಿ ನನ್ನ ತೋಟಕ್ಕೆ ಲಿಕ್ವಿಡ್ಗಳು ಕೂಡ ಅಂತ. ಆವಾಗ ಇದು ನೀರು ಮುಖಾಂತರ ಕಳಿಸ್ತೀನಿ. ಇದು ಮಿಕ್ಸ್ ಫ್ರೂಟ್ ಜ್ಯೂಸು, ಇದು ಬಂದ್ಬಿಟ್ಟು ಜೀವಾಮೃತ, ಇದು ಬಂದ್ಬಿಟ್ಟು ಗೋಕೃಪಾಮೃತ. ಇದರಲ್ಲಿರೋದು ಜೀವಾಮೃತ ಸ್ಲರಿನೇ ತುಂಬಿ ಹಾಕ್ತೀವಿ, ಮಿಕ್ಸ್ ಫ್ರೂಟ್ ಜ್ಯೂಸನ್ನು ಸೋಸಿ ಕಳಿಸ್ತೀವಿ. ಇದು ಗೋಕೃಪಾಮೃತಕ್ಕೆ ಇಲ್ಲಿಗೆ ಔಷಧಿ ಹೊಡೆ ಸ್ಪ್ರೇಯರ್ ಇಟ್ಕೊಂಡಿದ್ದೀವಿ. ಎಲ್ಲರೂ ಏನು ಮಾಡ್ತಾರೆ, ಇದೇನು ಬರುತ್ತಲ್ವ ವೆಂಚೂರಿ ಮುಖಾಂತರ ಕಳಿಸ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಸೊ ನಮ್ಮ ಹತ್ರ ನಂದು ಔಷಧಿ ಹೊಡೆ ಸ್ಪ್ರೇಯರ್ ಇದೆ, ಚಾರ್ಜರು. ಅದು ನಂದು ಇಲ್ಲಿ ಔಷಧಿ ಹೊಡೆಯೋದು ತುಂಬ ಸ್ಪ್ರೇ ಕೊಡೋದೇ ಕಡಿಮೆ ಆಗಿದ್ದರಿಂದ ಅದು ಡೆಡ್ ಆಗೋಕ್ಕೆ ಶುರುವಾಯಿತು, ಬ್ಯಾಟ್ರಿ ಹೋಗೋಕ್ಕೆ ಶುರುವಾಯಿತು. ಸೊ ಅದು ಬ್ಯಾಟ್ರಿ ಹೋಗಬಾರ್ದಲ್ಲ, ಉಳಿಸ್ಕೊಳ್ಳೋದು ಹೆಂಗೆ ಅಂದರೆ ಅದು ಅಗಲಲ್ಲಿ ಯೂಸ್ ಮಾಡಬೇಕು, ಚಾರ್ಜ್ ಮಾಡಬೇಕು, ಚಾರ್ಜ್ ಖಾಲಿ ಆಗ್ಬೋದು. ಸೊ ಆ ಟೈಮಲ್ಲಿ ಏನು ಮಾಡಿದೆ, ಇದಕ್ಕೊಂದು ನಲ್ಲಿ ಮಾಡಿ, ಇದು ಗೋಕೃಪಾಮೃತ ಪ್ರತಿ ವಾರ ಇದರಲ್ಲಿ 200 ಲೀಟ್ರ್ ಗೋಕೃಪಾಮೃತ ನೀರು ಎಲ್ಲಿ ಹೋಗುತ್ತೋ ಅಲ್ಲಿ ಅದು ಹೋಗೋ ಥರ ಮಾಡಿದ್ವಿ. ಇಲ್ಲಿಗೆ ಔಷಧಿ ಹೊಡೆ ಸ್ಪ್ರೇಯರ್ ಇಟ್ಬಿಟ್ಟು ನಲ್ಲಿ ಆನ್ ಮಾಡಿದ್ರೆ ಅದು ಒಳಗಡೆ ಬರುತ್ತೆ. ಔಷಧಿ ಹೊಡೆ ಸ್ಪ್ರೇಯರ್ನ ನಾನು ಇದಕ್ಕೆ ಕನೆಕ್ಟ್ ಮಾಡ್ಕೊತೀನಿ, ಈ ಡ್ರಿಪ್ಪಿಗೆ ಕನೆಕ್ಟ್ ಮಾಡಿಕೊಂಡು ಇದರಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟು, ನೀರು ಇಲ್ಲಿಂದ ಬಂದು ಕೆಳಗಡೆ ಹೋಗುತ್ತೆ. ಗೋಕೃಪಾಮೃತಗಳು ಲಿಕ್ವಿಡ್ಗಳು ಈ ಪೈಪ್ ಒಳಗೆ ಎಂಟ್ರಿ ಆಗುತ್ತೆ. ಇಲ್ಲಿಂದ ಈ ನೀರು ಎಲ್ಲಿಗೆ ಹೋಗುತ್ತೋ ಅಲ್ಲಿವರೆಗೂ ಸೀದಾ ನಾನು ಕೊಡೋ ಔಷಧಿಗಳು ಹೊರಟೋಗುತ್ತೆ. ಇಲ್ಲಿ ಲೇಬರ್ ಕಾಸ್ಟ್ ಇಲ್ಲ, ಮೆಂಟಲಿ ನನಗೂ ಡಿಸ್ಟರ್ಬ್ ಆಗೋದಿಲ್ಲ, ಸ್ಟ್ರೆಸ್ ಆಗೋದಿಲ್ಲ. ಸೊ ಹಂಗಾಗಿ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮಾಡ್ತೀನಿ.